ನನ್ನ ಹೆಸರು ಶಿಲ್ಪಾ. ನಾನು ನಿಮಗೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಯಾವುದು? ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ನಾವು ಏನಂತ ಹೇಳ್ತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ದ್ವಿತೀಯ ಸಂಶ್ಲೇಷಣೆ. ಸಸ್ಯಗಳು ಹಸಿರು ರಂಜಕ, ಕ್ಲೋರೋಫಿಲ್, ಸೂರ್ಯನ ಬೆಳಕು, ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡ್ಗಳನ್ನು ಬಳಸಿ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ದ್ವಿತೀಯ ಸಂಶ್ಲೇಷಣೆ. ಎರಡನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಗಾಳಿಯ ಚೀಲಗಳು ಯಾವ ಅಂಗದಲ್ಲಿ ಇರುತ್ತದೆ? ಮಾನವನ ದೇಹದಲ್ಲಿ ಗಾಳಿಯ ಚೀಲಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ವಾಸಕೋಶದಲ್ಲಿ. ಶ್ವಾಸಕೋಶದಲ್ಲಿರುವ ಆಲ್ವಿಯಾಲ್ ಗಾಳಿಯ ಚೀಲಗಳಂತ ಕರಿತೇವೆ. ಇದರ ಕಾರ್ಯ ಏನೆಂದರೆ ಆಮ್ಲಜನಕವನ್ನು ರಕ್ತಕ್ಕೆ ಸಾಗಿಸಿ ಕಾರ್ಬನ್ ಡೈಆಕ್ಸೈಡ್ಗಳನ್ನು ಹೊರಗೆ ಬಿಡುವುದು, ಅಂದರೆ ಹೊರಗಡೆ ಸಾಗಿಸುವುದು. ಮಾನವನ ದೇಹದಲ್ಲಿ ಗಾಳಿಯ ಚೀಲಗಳು ಅಂದರೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ವಾಸಕೋಶ. ಮೂರನೇ ಪ್ರಶ್ನೆ, ಜಲಚರ ಜೀವಿಗಳ ಮುಖ್ಯ ಉಸಿರಾಟ ಅಂಗ ಯಾವುದು? ಮೊದಲಿಗೆ ಜಲಚರ ಜೀವಿಗಳು ಯಾವುವು ಅಂದರೆ ಮೀನು, ತಿಮಿಂಗಲ್, ಡಾಲ್ಫಿನ್, ಕಪ್ಪೆ ಹೀಗೆ ಅನೇಕ ಜಲಚರ ಜೀವಿಗಳ ಮುಖ್ಯ ಉಸಿರಾಟ ಅಂಗ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಗಿಲ್ಸ್. ಗಿಲ್ಸ್ನ ಮೂಲಕ ಆಮ್ಲಜನಕವನ್ನು ಪಡೆಯುತ್ತವೆ. ಜಲಚರ ಜೀವಿಗಳ ಮುಖ್ಯ ಉಸಿರಾಟ ಅಂಗ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗಿಲ್ಸ್ ಆಗಿದೆ. ನಾಲ್ಕನೇ ಪ್ರಶ್ನೆ, ಮಾನವನ ರಕ್ತದಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾಗುವ ಅಂಶ ಯಾವುದು? ಮಾನವನ ರಕ್ತದಲ್ಲಿ ಕೆಂಪು ಬಣ್ಣಕ್ಕೆ ಇರುವ ಕಾರಣದ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ನಲ್ಲಿರುವ ಕಬ್ಬಿಣ ಇರುತ್ತದೆ, ಇಂಗ್ಲೀಷ್ನಲ್ಲಿ ಐರನ್ ಅಂತ ಹೇಳ್ತೀವಿ. ಐರನ್ ಕಂಟೆಂಟ್ ಎಲ್ಲಿರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಹಿಮೋಗ್ಲೋಬಿನ್ನಲ್ಲಿ ಇರುತ್ತದೆ. ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರುವ ಒಂದು ಪ್ರೋಟೀನ್ ಆಗಿದ್ದು ಶ್ವಾಸಕೋಶದಿಂದ ದೇಹದ ಎಲ್ಲ ಅಂಗಗಳಿಗೆ ಆಮ್ಲಜನಕವನ್ನು ಸಾಗಿಸುತ್ತದೆ ಮತ್ತು ಅಂಗಾಂಶಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಶ್ವಾಸಕೋಶಕ್ಕೆ ಮರಳಿ ಸಾಗಿಸುತ್ತದೆ. ಮಾನವನ ರಕ್ತದಲ್ಲಿ ಕೆಂಪು ಬಣ್ಣಕ್ಕೆ ಕಾರಣವಾಗಿರುವ ಅಂಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಿಮೋಗ್ಲೋಬಿನ್ ಆಗಿದೆ. ಪ್ರಶ್ನೆ 5, ಮಿಂಚು ಅಥವಾ ಲೈಟ್ನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಯಾವ ಶಕ್ತಿಯ ಉದಾಹರಣೆ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಶಕ್ತಿಯು ಒಂದು ಬಗೆಯ ಶಕ್ತಿಯನ್ನು ಹೊಂದಿದೆ. ಅದು ಎಲೆಕ್ಟ್ರಾನ್ಗಳ ಚಲನೆಯಾಗಲಿ ವರ್ತನೆ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ. ಹೀಗೆ ಎಲೆಕ್ಟ್ರಾನ್ಗಳ ಸಹಾಯದಿಂದ ಪಡೆದ ಶಕ್ತಿಯನ್ನೇ ನಾವು ಏನಂತ ಹೇಳ್ತೀವಿ? ವಿದ್ಯುತ್ ಶಕ್ತಿ ಅಂತ ಹೇಳ್ತೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿದ್ಯುತ್ ಶಕ್ತಿ. ಪ್ರಶ್ನೆ 6, ಅತಿ ಚಿಕ್ಕ ಜೀವಕೋಶವನ್ನು ಯಾರನ್ನು ಎನ್ನುತ್ತಾರೆ? ಅತಿ ಚಿಕ್ಕ ಜೀವಕೋಶವನ್ನು ಯಾರನ್ನು ಅನ್ನುತ್ತಾರೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೈರಸ್. ಏಕೆ ಅತಿ ಚಿಕ್ಕ ಜೀವಕೋಶ ಅಂತ ಹೇಳ್ತೀವಿ ಅಂದರೆ ವೈರಸ್ಗಳು ಅತಿ ಸಣ್ಣ ಜೀವಗಳು. ಅದೇ ಏಕೆಂದರೆ ಅವು 20ರಿಂದ 300 ನ್ಯಾನೋಮೀಟರ್ ಗಾತ್ರವನ್ನು ಹೊಂದಿರುತ್ತದೆ. ವೈರಸ್ಗಳು ಸಾಮಾನ್ಯ ಸೂಕ್ಷ್ಮದರ್ಶಕದಲ್ಲಿ ಕಾಣುವುದಿಲ್ಲ, ಎಲೆಕ್ಟ್ರಾನಿಕ್ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣಿಸುತ್ತದೆ. ಈ ಕಾರಣದಿಂದ ವೈರಸ್ಗಳನ್ನು ನಾವು ಅತಿ ಚಿಕ್ಕ ಜೀವಕೋಶಗಳೆಂದು ಕರೆಯುತ್ತೇವೆ. 7ನೇ ಪ್ರಶ್ನೆ, ನ್ಯೂಟನ್ನಿನ 3ನೇ ನಿಯಮ ಏನನ್ನು ಹೇಳುತ್ತದೆ? ನ್ಯೂಟನ್ನಿನ 3ನೇ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರತಿಯೊಂದು ಕ್ರಿಯೆಗೆ ಸಮಬಲ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಇದು ನ್ಯೂಟನ್ನಿನ 3ನೇ ನಿಯಮವಾಗಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಗನ್ನಲ್ಲಿರುವ ಗುಂಡು ಹಾರಿಸಿದಾಗ ನಾವು ಗುಂಡು ಮುಂದೆ ಹೋಗುತ್ತದೆ, ಆದರೆ ಗನ್ ಹಿಂದೆ ಸರಿಯುತ್ತದೆ. ಇದಕ್ಕೆ ಪ್ರತಿಯೊಂದು ಕ್ರಿಯೆಗೆ ಸಮಬಲನೂ ಇದೆ ಇಲ್ಲಿ ಮತ್ತು ವಿರುದ್ಧ ಪ್ರತಿಕ್ರಿಯೆ ಕೂಡ ಇದೆ. ನ್ಯೂಟನ್ನಿನ 3ನೇ ನಿಯಮ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ,
ಪ್ರತಿಯೊಂದು ಕ್ರಿಯೆಗೆ ಸಮಬಲ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ. ಪ್ರಶ್ನೆ 8. ಓಝೋನ್ ಲೇಯರ್ ಮುಖ್ಯವಾಗಿ ಯಾವ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಅಲ್ಟ್ರಾವೈಲೆಟ್ ರೇ. ಸೊ ಓಝೋನ್ ಪದರಿನಲ್ಲಿರುವ ಸೂರ್ಯನ ಅಪಾಯಕಾರಿ ಯುವಿ ಕಿರಣಗಳನ್ನು ತಡೆಯುವ ಜೀವಿಗಳನ್ನು ರಕ್ಷಿಸುತ್ತದೆ. ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಲ್ಟ್ರಾವೈಲೆಟ್ ರೇ. ಪ್ರಶ್ನೆ 9. ಮಳೆಯ ನೀರನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ? ಸೊ ಮಳೆ ನೀರನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಳೆ ನೀರು ಸಂಗ್ರಹಣೆ. ಇಂಗ್ಲೀಷ್ನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಮಳೆ ಆಗುವ ನೀರನ್ನು ಸಂಗ್ರಹಿಸಿ, ಅಂದರೆ ಭೂಗರ್ಭದ ಜಲಮಟ್ಟದಲ್ಲಿ ಹೆಚ್ಚಿಸುವ ಅಥವಾ ಅಗತ್ಯಕ್ಕೆ ಬಳಸುವ ವಿಧಾನವನ್ನೇ ನಾವು ಏನಂತ ಹೇಳ್ತೀವಿ ಅಂದರೆ ಮಳೆ ನೀರು ಸಂಗ್ರಹಣೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಮನೆಯ ಮೇಲ್ವಿಚಾವಣಿಯಲ್ಲಿ ನೀರು ಸಂಗ್ರಹಿಸುವುದು ಅಂದರೆ ಚಾವಣಿಯಲ್ಲಿರುವ ನೀರು ಸಂಗ್ರಹಣವಾಗಿರುವುದನ್ನು ನೀರಿನ ಪೈಪ್ ಮೂಲಕ ನಾವು ಟ್ಯಾಂಕ್ಗೆ ಸಂಗ್ರಹಣೆ ಮಾಡಿದರೆ ತುಂಬಾ ಯೂಸ್ಫುಲ್ ಕೂಡ ಆಗ್ಬೋದು. ಅಂದರೆ ಆ ಸಂಗ್ರಹಣೆ ಕೂಡ ನಾವು ಮಾಡಿದ್ದು ಕೂಡ ಆಗುತ್ತದೆ ಮತ್ತು ವೇಸ್ಟ್ ಕೂಡ ಆಗಲ್ಲ. ಸೊ ಮಳೆ ನೀರನ್ನು ಸಂಗ್ರಹಿಸುವ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಳೆ ನೀರು ಸಂಗ್ರಹಣೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಪ್ರಶ್ನೆ 10. ಹಸಿರು ಮನೆ ಏನು ಹೆಚ್ಚಿಸುತ್ತದೆ? ಸೊ ಹಸಿರು ಮನೆ ಏನನ್ನು ಹೆಚ್ಚಿಸುತ್ತದೆ? ಮೊದಲಿಗೆ ಹಸಿರು ಮನೆ ಅನಿಲ ಅಂದರೆ ಏನು? ಹಸಿರು ಮನೆ ಅನಿಲಗಳು ಭೂಮಿಯ ತಾಪವನ್ನು ಹೊರಗೆ ಬಿಡದೆ ಹಿಡಿದುಕೊಳ್ಳುವುದೇ ಹಸಿರು ಮನೆ ಪರಿಣಾಮ ಎನ್ನುತ್ತೇವೆ. ಅಂದರೆ ಭೂಮಿಯ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಮೀಥೇನ್, ನೀರಾವಿ ಮುಂತಾದ ಅನಿಲಗಳು ಸೂರ್ಯನ ತಾಪಮಾನವನ್ನು ಹಿಡಿದುಕೊಳ್ಳುತ್ತವೆ. ಇದರಿಂದ ಭೂಮಿಯ ಉಷ್ಣತೆ ಹೆಚ್ಚುತ್ತದೆ. ಈ ಕಾರಣಕ್ಕೆ ಹಸಿರು ಮನೆ ಪರಿಣಾಮವನ್ನು ಏನು ಹೆಚ್ಚಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ತಾಪಮಾನವನ್ನು ಹೆಚ್ಚಿಸುತ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾರ್ನ ಎಲ್ಲ ಬಾಗಿಲನ್ನು ಅಂದರೆ ಕಾರ್ನ ಬಾಗಿಲುಗಳನ್ನು ನಾವು ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಸೂರ್ಯನ ಕೆಳಗೆ ನಿಲ್ಲಿಸಿದರೆ ಒಳಗೆ ತುಂಬ ಬಿಸಿ ಆಗುತ್ತದೆ. ಏಕೆಂದರೆ ಸೂರ್ಯನ ಕಿರಣಗಳು ಒಳಗೆ ಪ್ರವೇಶಿಸುತ್ತವೆ, ಆದರೆ ತಾಪಮಾನ ಹೊರಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಾಗಿ ಭೂಮಿಯ ವಾತಾವರಣದಲ್ಲಿರುವ ಹಸಿರು ಮನೆ ಅನಿಲಗಳು CO2, CH4, H2O ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೀರಾವಿಗಳು ತಾಪಮಾನವನ್ನು ಹಿಡಿದುಕೊಳ್ಳುತ್ತದೆ. ಈ ಕಾರಣದಿಂದ ಭೂಮಿಯಲ್ಲಿ ಉಷ್ಣತೆ ಹೆಚ್ಚುತ್ತದೆ. ಸೊ ಹಸಿರು ಮನೆ ಪರಿಣಾಮ ಏನನ್ನು ಹೆಚ್ಚಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಾಪಮಾನ ಆಗಿದೆ. ಪ್ರಶ್ನೆ 11. ವಿದ್ಯುತ್ ದೀಪದಲ್ಲಿ ಬೆಳಕನ್ನು ಕೊಡುವ ತಂತಿ ಯಾವುದು? ಸೊ ವಿದ್ಯುತ್ ದೀಪದಲ್ಲಿ ಬೆಳಕನ್ನು ಕೊಡುವ ತಂತಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಂಗ್ಸ್ಟೈನ್. ಟಂಗ್ಸ್ಟೈನ್ ಇದು ಹೆಚ್ಚು ತಾಪಮಾನವನ್ನು ಸಂಗ್ರಹಿಸುತ್ತದೆ, ಅದರಿಂದ ದೀಪವು ಕೂಡ ಹೊಳೆಯುತ್ತದೆ. ಈ ಕಾರಣಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಟಂಗ್ಸ್ಟೈನ್ ಆಗಿದೆ. ಪ್ರಶ್ನೆ 12. ವಿದ್ಯುತ್ ಪ್ರತಿರೋಧದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಪ್ರತಿರೋಧ ಎಂದರೇನು? ವಿದ್ಯುತ್ ಪ್ರವಾಹವನ್ನು ಹರಿಯುವುದನ್ನು ತಡೆಯುವ ಗುಣವೇ ವಿದ್ಯುತ್ ಪ್ರತಿರೋಧ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇದರ SI ಏಕಮಾನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ, ಓಮ್ ಆಗಿದೆ. ಪ್ರಶ್ನೆ 13. ಆವೇಶದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಆವೇಶವನ್ನು ನಾವು ಇಂಗ್ಲೀಷ್ನಲ್ಲಿ ಚಾರ್ಜ್ ಅಂತ ಹೇಳ್ತೀವಿ. ಸೊ ಚಾರ್ಜ್ನ SI ಏಕಮಾನ ಅಂತ ಕೇಳಿದ್ದಾರೆ. ಮೊದಲಿಗೆ ಆವೇಶ ಎಂದರೆ ಚಾರ್ಜ್ ಅಂದರೆ ವಸ್ತು ಅಥವಾ ಕಣದ ಮೇಲೆ ಇರುವ ವಿದ್ಯುತ್ ಗುಣವನ್ನು ಆವೇಶ ಎನ್ನುತ್ತಾರೆ. ಸೊ ಇದರಲ್ಲಿ 2 ವಿಧಗಳಿವೆ. ಒಂದು ಧನ ಆವೇಶ, ಇನ್ನೊಂದು ಋಣ ಆವೇಶ. ಧನ ಆವೇಶಕ್ಕೆ ಪ್ಲಸ್ ಚಿಹ್ನೆಯನ್ನು ನಾವು ಗುರುತಿಸುತ್ತೇವೆ, ಋಣ ಆವೇಶಕ್ಕೆ ನಾವು ಮೈನಸ್ ಚಿಹ್ನೆಯನ್ನು ಗುರುತಿಸುತ್ತೇವೆ.
ಸೊ ಸಾಮಾನ್ಯ ಆವೇಶಗಳು ಪರಸ್ಪರ ತಳ್ಳುತ್ತವೆ, ವಿರುದ್ಧ ಆವೇಶಗಳು ಪರಸ್ಪರ ಆಕರ್ಷಿಸುತ್ತದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಬಲೂನನ್ನು ನಾವು ಕೂದಲಿಗೆ ಒರೆಸಿದಾಗ ಬಲೂನಿಗೆ ಋಣ ಆವೇಶ ಬರುತ್ತದೆ ಮತ್ತು ಕೂದಲಿಗೆ ಧನ ಆವೇಶ ಬರುತ್ತದೆ. ಈ ಕಾರಣದಿಂದ ಬಲೂನ್ ಗೋಡೆಗೆ ಈಸಿಯಾಗಿ ಅಂಟಿಕೊಳ್ಳುತ್ತದೆ. ಸೊ ಇಲ್ಲಿ ಆವೇಶದ SI ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಕೊಲಂಬೋ. ಪ್ರಶ್ನೆ 14. ಭೂಕಂಪದ ಅಧ್ಯಯನ ಮಾಡುವ ಶಾಸ್ತ್ರ ಏನು? ಸೊ ಭೂಕಂಪವನ್ನು ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಏನಂತ ಕರಿತೀವಿ, ಏನಂತ ಹೇಳ್ತೀವಿ? ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಸ್ಮೋಲಾಜಿ ಅಂತ ಹೇಳ್ತೀವಿ. ಭೂಕಂಪ ಮತ್ತು ಅದರ ಅಲೆಗಳ ಬಗ್ಗೆ ನಾವು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ನಾವು ಸಿಸ್ಮೋಲಾಜಿ ಅಂತ ಹೇಳ್ತೀವಿ. ಭೂಕಂಪ ಆಗಿದಾಗ ಭೂಮಿಯಲ್ಲಿ ಅಲೆಗಳು ಹರಡುತ್ತವೆ. ಆ ಅಲೆಗಳನ್ನು ಅಳೆಯಲು ಸಿಸ್ಮೋಗ್ರಾಫಿ ಎಂಬ ಯಂತ್ರವನ್ನು ನಾವು ಬಳಸುತ್ತೇವೆ. ವಿಜ್ಞಾನಿಗಳು ಅದರಿಂದ ಭೂಕಂಪದ ಶಕ್ತಿ, ಕೇಂದ್ರ ಬಿಂದು ಮತ್ತು ಅವಧಿಯನ್ನು ತಿಳಿದುಕೊಳ್ಳುತ್ತಾರೆ. ಹೀಗಾಗಿ ಭೂಕಂಪವನ್ನು ಅಧ್ಯಯನ ಮಾಡುವ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಿಸ್ಮೋಲಾಜಿ ಅಂತ ಹೇಳ್ತೀವಿ. ಪ್ರಶ್ನೆ 15. ಮಾನವನ ಉಸಿರಾಟದ ಪ್ರಮಾಣ ನಿಯಂತ್ರಿಸುವ ಅಂಗ ಯಾವುದು? ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಮೆದುಳು. ಮೆದುಳಿನಲ್ಲಿರುವ ಮೆಡುಲ್ಲಾ ಅಬ್ಲಾಂಗೇಟ ಇದು ಮೆದುಳಿನ ತಳಭಾಗದಲ್ಲಿರುವ ಭಾಗ ಆಗಿದೆ. ಇದು ದೇಹದ ಮತ್ತು ಜೀವನಕ್ಕೆ ಅಗತ್ಯವಾದ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಉಸಿರಾಟ, ಹೃದಯ ಬಡಿತ, ರಕ್ತದ ಒತ್ತಡವನ್ನು ಕೂಡ ನಿಯಂತ್ರಿಸುವ ಅಂಗವಾಗಿದೆ. ಸೊ ಮಾನವನ ಉಸಿರಾಟದ ಪ್ರಮಾಣವನ್ನು ನಿಯಂತ್ರಿಸುವ ಅಂಗ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೆದುಳು ಆಗಿದೆ. ಸೊ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.